ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮುನಿಷಾ ಗೌಡ. ಸೊ ಪಾರ್ಟ್ 1 ಹಾಕಿದಾಗ ತುಂಬ ಜನ ಇಷ್ಟಪಟ್ರಿ. ಪಾರ್ಟ್ 2 ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಆ್ಯಂಡ್ ಈ ಡ್ಯಾನ್ಸು ಕೂಡ ಅನ್ಫಾರ್ಚುನೇಟ್ಲಿ ಕಾಪಿರೈಟ್ಸ್ ಇಶ್ಯೂ ಇರೋದ್ರಿಂದ ಸಾಂಗ್ ಅಪ್ಲೋಡೇ ಆಗಲಿಲ್ಲ. ಐ ಡೋಂಟ್ ನೋ ವೈ, ಬಟ್ ಐ ಮಸ್ಟ್ ರಿಯಲಿ ಅಪ್ರಿಷಿಯೇಟ್ ದೇರ್ ಎಫರ್ಟ್. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಐ ಡೋಂಟ್ ಥಿಂಕ್ ಸೊ ಇವಾಗಲೂ ಕೂಡ ಸಾಂಗ್ ಕೇಳಿಸುತ್ತೆ ಅಂತ ಅಂದ್ಬಿಟ್ಟು. ಆದರೂ ಕೂಡ ಅವ್ರ ಎಫರ್ಟಿಗೆ ಒನ್ ಲಾಸ್ಟ್ ಟ್ರೈ ಕೊಡೋಣ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿನ್ಸ್ ನಾನೇ ಎಡಿಟ್ ಮಾಡೋದ್ರಿಂದ ಐ ಆಮ್ ಸ್ಟಿಲ್ ಫಿಗರಿಂಗ್ ಔಟ್ ಕಾಪಿರೈಟ್ಸ್ ಇಶ್ಯೂಸ್ನ ಹೇಗೆ ನಾನು ಕ್ಲಿಯರ್ ಔಟ್ ಮಾಡ್ಕೊಬೇಕು ಅಂತ. ಸೊ ಆ್ಯಂಡ್ ಡ್ಯಾನ್ಸ್ ಎಲ್ಲ ಮುಗ್ದಾದ್ಮೇಲೆ ನಮ್ಮಿಬ್ರದ್ದು ಫೋಟೋ ಸೆಷನ್ಸ್ ನಡೀತಾ ಇತ್ತು. ಬಿಕಾಸ್ ನಾವು ವೆನ್ಯೂ ರೀಚ್ ಆದಾಗ ತುಂಬಾ ಲೇಟ್ ಆಗಿತ್ತು. ಆ್ಯಕ್ಚುಲಿ 12 o'clock ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ದೆನ್ ಬೈ ದ ಟೈಮ್ ವಿ ರೀಚ್ 12:30 ಆಗೋಗ್ಬಿಟ್ಟಿತ್ತು. ಈ ವೆನ್ಯೂ ಬಂದು ನಮ್ಮ ಮನೆ ಹತ್ರನೇ ಇದ್ದಿದ್ದು. ಹಾರ್ಡ್ಲಿ 5 to 10 minutes ಡ್ರೈವ್ ಅಷ್ಟೇ. ಬಿಕಾಸ್ ನಂಗೆ ತುಂಬ ದೂರ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಯಾವುದು ನಿಯರೆಸ್ಟ್ ವೆನ್ಯೂ ಇರಲಿ ಅದು ಅಲ್ಲೇ ಓಕೆ ಅಂತ ಅಂದ್ಬಿಟ್ಟು ಮಾಡಿದ್ದಾಯಿತು. ಎಂಟೈರ್ ಡೆಕೋರೇಷನ್ ಆಗಲಿ, ಪ್ಲೇಟ್ ಡೆಕೋರೇಟರ್ಸ್ ಆಗಲಿ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ನಾನು ಕೂಡ ವೆರಿ ಪರ್ಟಿಕ್ಯುಲರ್ ಆಗಿದೆ, ಇದೇ ಥರ ಇರಬೇಕು, ಅದೇ ಥರ ಇರಬೇಕು, ಥೀಮ್ ಬೇಸ್ಡಾಗಿ ಇರಬೇಕು ಅಂತ. ಫಾರ್ಚುನೇಟ್ಲಿ ಐ ಥಿಂಕ್ ಮೈ ಮ್ಯಾನಿಫೆಸ್ಟೇಷನ್ ಡಿಡ್ ವರ್ಕ್. ನಾನು ಅಂದ್ಕೊಂಡಿದ್ದ ರೀತಿಲೇ ಆಯಿತು ಎಲ್ಲನೂ ಕೂಡ. ಸೊ ನಾವಿಬ್ಬರು ಫೋಟೋ ಸೆಷನ್ಸ್ ಮುಗೀತು. ಅದಾದಮೇಲೆ ಅಮ್ಮ ಮನೆಯಿಂದ ಮಡ್ಲು ಕಟ್ಟೋ ಶಾಸ್ತ್ರ ಅಂತೇನೋ ಮಾಡ್ತಾಯಿದ್ರು. ಸೊ ಇಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆದಿರು ಅವರು ಕೂಡ ಮಡ್ಲೆಲ್ಲ ಕಟ್ಟಿ ಏನೇನು ತಂದಿರ್ತಾರಲ್ಲ ಅದೆಲ್ಲ ನನ್ನ ಕೈಗೆ ಕೊಡ್ತಾಯಿದ್ರು. ಆ್ಯಂಡ್ ಸೆಕೆಂಡ್ ಇವ್ರು ಬಂದು ನಮ್ಮ ಅತ್ತೆ ಸೈಡ್ ಅವರು, ನಮ್ಮ ಅತ್ತೆ ಅವರ ತಮ್ಮನ ವೈಫ್ಸ್ ಆಗಿರಲಿ, ಅಣ್ಣನ ವೈಫ್ ಆಗಿರಲಿ, ಅವರು ಕೂಡ ಏನೋ ಒಂದು ಪುಟ್ಟದಾಗಿ ಶಾಸ್ತ್ರ ಮಾಡ್ತಾಯಿದ್ರು. ಸೊ ಇದೊಂದು ಪುಟ್ಟದಾಗಿರೋ ಒಂದು ಫ್ಯಾಮಿಲಿ ಫೋಟೋ ಎಲ್ಲ ತೊಗೊಂಡು ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಟೈಮ್ ಅಂತ ಹೇಳ್ಬೋದು. ಇವಾಗ ಗೇಮ್ಸ್ ಆಡಕ್ಕೆ ಪ್ಲಾನ್ ಇದೆ. ಸೊ ವಿ ನೀಡ್ ಫ್ಯೂ ಬಾಯ್ಸ್, ಎನರ್ಜೆಟಿಕ್ ಬಾಯ್ಸ್ ಟು ಕಮ್ ಫಾರ್ವರ್ಡ್ ಅಂಡ್ ಜಾಯಿನ್ us to play the game, please. That's right, as you heard the announcement, ಗೇಮ್ ಸೆಷನ್ನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ಜೆಂಟಲ್ಮ್ಯಾನ್ಸಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಸೊ ಇದೊಂದು ಬಲೂನ್ನ ಊದ್ಬಿಟ್ಟು ಆ್ಯಸ್ ಅ ಪ್ರೆಗ್ನೆಂಟ್ ವುಮೆನ್ ಥರ ಅದನ್ನು ಶರ್ಟ್ ಒಳಗಡೆ ಇಂಟಕ್ ಮಾಡಿಕೊಂಡು ಯು ನೀಡ್ ಟು ಕಲೆಕ್ಟ್ ದ ಫ್ಲವರ್ ಅನ್ನೋದು ಒಂದು ಗೇಮ್ ಆಡಿಸಿದ್ರು. ಫಸ್ಟೇ ಅದಾಗ್ತಾರೆ ರೈಟ್ ಫ್ರಮ್ ದ ಸ್ಟಾರ್ಟ್ ಮಾಡಬೇಕು. ಸೊ ಇಟ್ ವಾಸ್ ಅ ವೆರಿ ಫನ್ ಗೇಮ್. ನಾನು ಅಲ್ಲಿ ಕುತ್ಕೊಂಡು ಅಬ್ಸರ್ವ್ ಮಾಡಲಿಲ್ಲ, ಬಟ್ ವೆನ್ ಐ ಸಾ ದ ವಿಡಿಯೋ ಐ ವಾಸ್ ಲಾಫಿಂಗ್ ಬಿಗ್ ಟೈಮ್. ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಮಾತ್ರ. ಸೊ ನೀವೇ ನೋಡ್ಬೋದು ಜೆಂಟಲ್ಮೆನ್ಸ್ ಎಷ್ಟು ಸ್ಪೋರ್ಟಿವ್ ಆಗಿ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ನಮ್ಮ ಕಡೆ ಆಗಿರ್ಬೋದು, ಅವ್ರ ಕಡೆ ಆಗಿರ್ಬೋದು. ಐ ಥಿಂಕ್ ದೇ ಆಲ್ಸೋ ಹ್ಯಾಡ್ ವಂಡರ್ಫುಲ್ ಟೈಮ್. ಒಂದು ಪಕ್ಷ ಯಾರೂ ಕೂಡ ಈ ಥರ ಎಂಜಾಯ್ ಮಾಡಿರಲಿಲ್ಲ ಅನ್ಕೊತೀನಿ ಸೀಮಂತದಲ್ಲಿ. ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಕಸಿನ್ಸ್ ಬಿಕಾಸ್ ದೇ ವರ್ ದ ಒನ್ ಹೂ ಆರ್ಗನೈಸ್ ದಿಸ್. ವೆರಿ ವೆರಿ ಗುಡ್ ಟೈಮ್ ಅಂತ ಹೇಳ್ಬೋದು. ನೆಕ್ಸ್ಟು ನಾವೇನು ಕಮ್ಮಿ ಇಲ್ಲ ಅಂತ ಲೇಡೀಸು ಕೂಡ ಅವ್ರಿಗೂ ಒಂದು ಸಪ್ರೇಟ್ ಗೇಮ್ ಅಂತ ಮಾಡಿಸಿದ್ರು. ಅವರು ಕೂಡ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ರು. ಲೇಡೀಸು ಕೂಡ ಬಂದವ್ರು ಎಲ್ಲನೂ ಇನಿಷಿಯೇಟಿವ್ ಅವರಾಗೆ ಬಂದು ನಾವು ಆಡ್ತೀವಿ ಅಂತ ಗೇಮ್ನ ಆಡಿದ್ರು. ಆ್ಯಂಡ್ ಇದನ್ನು ನಾನು ಕುತ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ಐ ವಾಸ್ ಲಾಫಿಂಗ್ ಬಿಗ್ ಟೈಮ್. ನನಗೂ ಕೂಡ ಎಂಟರ್ಟೈನ್ಮೆಂಟ್ ಸಿಗ್ತಾಯಿತ್ತು. ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಥರ ಎಲ್ಲರೂ ಜೋಶಲ್ಲಿ ಆಡ್ತಾಯಿದ್ರು ಮಾತ್ರ. ಸೊ ನೀವು ಕೂಡ ನಿಮ್ಮ ಸೀಮಂತ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಅಥವಾ ನಿಮ್ಗೆ ಗೊತ್ತಿರೋರು ಯಾರು ಪ್ಲ್ಯಾನ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ವಿಡಿಯೋ ತೋರಿಸಿ ಈ ಥರ ಫನ್ ಗೇಮ್ಸ್ನ ನೀವು ಮಾಡಿಸ್ಬೋದು. ಬಿಕಾಸ್ ಎಷ್ಟೊತ್ತಂತ ಬಂದವರು ಕುತ್ಕೊಂಡು ನೋಡ್ತಾರೆ. ಈವನ್ ದೇಲ್ ಗೆಟ್ ಬೋರ್ಡ್ ಅಲ್ವಾ. ಈ ಥರ ಫನ್ ಇವೆಂಟ್ಸ್ ಇಟ್ಟರೆ ಅವಾಗ ಅವರು ಕೂಡ ಮಿಂಗಲ್ ಆಗಿ ಎಲ್ಲರ ಜೊತೆನೂ ಒಂದು ಎಂಜಾಯ್ ಮಾಡ್ತಾರೆ. ಬಂದಿದ್ದು ಒಂದು ಸ್ವಲ್ಪ ಖುಷಿ ಆಗುತ್ತೆ ಅವ್ರಿಗೂ. ಓಕೆ, ವಿ ಹ್ಯಾಡ್ ಫನ್ ಟೈಮ್ ಅಂತ ಅಂದ್ಬಿಟ್ಟು. ಸೊ ಫನ್ ಗೇಮ್ಸ್ ಎಲ್ಲ ನಡೀತಾನೆ ಇತ್ತು. ಅಟ್ ದ ಸೇಮ್ ಟೈಮ್ ಶಾಸ್ತ್ರನೂ ಕೂಡ ನಡೀತಾನೆ ಇತ್ತು. ಇಲ್ಲಿ ನಮ್ಮ ಮಾವನ ಸೈಡ್ ಅವರು, ನನ್ನ ಚಿಕ್ಕ ಮಾವ, ನನ್ನ ದೊಡ್ಡ ಮಾವ ಎಲ್ಲರೂ ಕೂಡ ಅವರು ಏನೇನು ಗಿಫ್ಟ್ ಅಂತ ತಂದಿದ್ರು ಅದು ತಂದುಬಿಟ್ಟು ಕೊಡ್ತಾಯಿದ್ರು. ಆ್ಯಂಡ್ ಅವ್ರ ಜೊತೆಗೆ ಒಂದು ಫ್ಯಾಮಿಲಿ ಫೋಟೋ ಆಗಿರಲಿ, ಮತ್ತು ರಕ್ಷಕ್ ಅವ್ರ ಅಜ್ಜಿ ಜೊತೆ ಒಂದು ಫ್ಯಾಮಿಲಿ ಫೋಟೋ ಎಲ್ಲನೂ ತೊಗೋತಾಯಿದ್ವಿ. ಇದೆಲ್ಲ ಒಂದು ಮೆಮೊರೇಬಲ್ ಮೂಮೆಂಟ್ಸ್ ಅಲ್ವಾ. ಅವ್ರಿಗೂ ಒಂದು ಖುಷಿ ಇತ್ತು. ಬಿಕಾಸ್ ಇದು ನನ್ನ ಹಸ್ಬೆಂಡ್ ಸೈಡ್ ಆಗಲಿ, ಹಸ್ಬೆಂಡ್ ಅವ್ರ ಅಮ್ಮನ ಸೈಡು ಮತ್ತು ಹಸ್ಬೆಂಡ್ ಅವರ ಅಪ್ಪನ ಸೈಡು ಕೂಡ ಫಸ್ಟ್ ಗ್ರ್ಯಾಂಡ್ ಚೈಲ್ಡ್ ಅಂತ ಹೇಳ್ಬೋದು. ದೇ ಆರ್ ವೆರಿ ವೆರಿ ಎಕ್ಸೈಟೆಡ್. ನನಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಎಂಟೈರ್ ಇವೆಂಟು ಕೂಡ. ಇಲ್ಲಿ ನಮ್ಮದೊಂದು ಪುಟ್ಟದಾಗಿರೋ ಒಂದು ಫ್ಯಾಮಿಲಿ ಫೋಟೋ ಇರಲಿ ಅಂತ ಅಂದ್ಬಿಟ್ಟು ನಾವು ಕೂಡ ಒಂದು ಫ್ಯಾಮಿಲಿ ಫೋಟೋ ತೊಗೋತಾ ಇದ್ವಿ. ಡಾಕ್ಟರು ಕೂಡ ನನಗೆ 1 hour ಅಷ್ಟೇ ಹೇಳಿದ್ದು ಕುತ್ಕೊಳ್ಬೇಕು ನೀವು ಅಂತ ಅಂದ್ಬಿಟ್ಟು, ಜಾಸ್ತಿ ಹೊತ್ತೆಲ್ಲ ಕುತ್ಕೊಂಡು ಸ್ಟ್ರೈನ್ ಮಾಡ್ಕೊಬೇಡಿ ಅಂತ. ಸೊ ಲಾಸ್ಟಲ್ಲಿ ಆರತಿ ಎತ್ಬಿಟ್ಟು ನನ್ನನ್ನು
ಏಳ್ಸಿದ್ರು ಸೀಟಿಂದ, ಸೊ ಐ ಕ್ಯಾನ್ ವಾಕ್ ಅರೌಂಡ್ ಅಥವಾ ಬೇರೆ ಕಡೆ ಹೋಗಿ ರೆಸ್ಟ್ ಮಾಡಲಿ ಅಂತ. ಆ್ಯಂಡ್ ಫೈನಲಿ ಇದಂತೂ ಇರಲೇಬೇಕು ನಮ್ಮ ಫ್ಯಾಮಿಲಿ ಇವೆಂಟ್ಸಲ್ಲಿ, ದ್ಯಾಟ್ ಈಸ್ ನಥಿಂಗ್ ಬಟ್ ಡ್ಯಾನ್ಸ್. ಕಪಲ್ಸು ಇವರಷ್ಟು ಎಂಜಾಯ್ ಮಾಡೋರು ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅವ್ರಾಗೆ ಬಂದು ವಿತೌಟ್ ಶೈ ದೇ ಕಮ್ ಆ್ಯಂಡ್ ದೇ ಎಂಜಾಯ್ ಅ ಲಾಟ್. ಡ್ಯಾನ್ಸ್ ಮಾಡಿಕೊಂಡು ಹೆಂಗೆ ಕಪಲ್ಸ್ ಥರ ನಾವೇನು ಕಮ್ಮಿ ಇಲ್ಲ ಅನ್ನೋ ಥರ ದೇ ಎಂಜಾಯ್ ಅ ಲಾಟ್ ಇನ್ಫ್ಯಾಕ್ಟ್. ಆ್ಯಂಡ್ ಫೈನಲಿ ತುಂಬ ಹೊತ್ತು ಆಗೋಗಿತ್ತು, ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು. ಸೊ ಈ ವೆನ್ಯೂಲಿ ಏನಂತ ಅಂದರೆ, ನೀವು ವೆನ್ಯೂ ಬುಕ್ ಮಾಡ್ತಿದ್ದೀರಾ ಅಂದರೆ ಫುಡ್ಡು ಅಲ್ಲಿದ್ದೇ ತೊಗೊಬೇಕಾಗಿತ್ತು. ಸೊ ಅವ್ರದ್ದೊಂದು ಆಂಧ್ರ ಸ್ಟೈಲಲ್ಲಿ ಫುಡ್ಡನ್ನ ಮಾಡಿಟ್ಟಿದ್ರು. ಸೊ ಇಟ್ ವಾಸ್ ನೈಸ್. ನನಗೂ ವೆಜ್ ಇಷ್ಟ ಇರೋದ್ರಿಂದ, ಅದು ಎಸ್ಪೆಷಲಿ ಈ ಟೈಮಲ್ಲಿ ವೆಜ್ಜೇ ನಾನು ತುಂಬ ಪ್ರಿಫರ್ ಮಾಡ್ತಿದ್ದರಿಂದ, ಸೊ ಎಲ್ಲನೂ ಕಂಪ್ಲೀಟ್ ವೆಜ್ಜಲ್ಲೇ ವೆರೈಟೀಸ್ ಮಾಡಿಟ್ಟಿದ್ರು. ಸೊ ವಿ ಹ್ಯಾಡ್ ಅ ಫುಡ್. ಲಾಸ್ಟ್ಲಿ ಎಲ್ಲರೂ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಗ್ರೂಪ್ ಡ್ಯಾನ್ಸ್ ಥರ ಮಾಡಿದ್ವಿ. ಐ ಡೋಂಟ್ ನೋ ಇಫ್ ದ ಸಾಂಗ್ಸ್ ಆರ್ ಸ್ಟಿಲ್ ಕೇಳಿಸುತ್ತಾ ಇಲ್ವೋ ಅಥವಾ ಕಾಪಿರೈಟ್ಸಲ್ಲಿ ಮ್ಯೂಟ್ ಮಾಡ್ತಾರೋ ಏನು ಕತೆನೋ ಗೊತ್ತಿಲ್ಲ. ಒನ್ಸ್ ಐ ಫಿಗರ್ ಔಟ್, ಮೇ ಬಿ ಇನ್ ದ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಯಾವ ರೀತಿ ಹಾಕ್ಬೋದು ಸಾಂಗ್ಸು ಆಡಿಯೋಗೆ ಅಂತ ಕಲ್ತ್ಕೊಂಡು ಹಾಕ್ತೀನಿ. ಅಲ್ಲಿ ತನಕ ಪ್ಲೀಸ್ ಬೇರ್ ವಿತ್ ಮೀ. ಐ ನೋ ತುಂಬ ಜನ ಕಾಮೆಂಟ್ ಮಾಡ್ತಿರೋ ಸಾಂಗ್ ಕೇಳಿಸ್ತಲ್ಲ, ನಿಮ್ಮದು ವೀಡಿಯೋ ಅನ್ಫಿನಿಶ್ಡ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಬೇರ್ ವಿತ್ ಮೀ. ನಾನು ಕೂಡ ಒಂದು ಸ್ವಲ್ಪ ನಿಂತಿದ್ದ ಜಾಗದಲ್ಲಿ ಐ ವಾಸ್ ನಾಟ್ ಏಬಲ್ ಟು ಕಂಟ್ರೋಲ್. ಡ್ಯಾನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದೆ. ಸೊ ಎಷ್ಟಾಗುತ್ತೋ ಅಷ್ಟು ಡ್ಯಾನ್ಸ್ ಮಾಡಿ, ನನ್ನ ಹಸ್ಬೆಂಡು ಕೂಡ ನನ್ನ ಜೊತೆ ಡ್ಯಾನ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡಿದ್ವಿ. ಕುತ್ಕೊಂಡು ನೋಡಿದ್ವಿ. 4 o'clock 5 o'clock ಒಳಗಡೆ ಮನೆ ಸೇರಬೇಕು ಅಂತ ಇತ್ತು. ಲಾಸ್ಟ್ಲಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು, ಸಿಕ್ಕಾಪಟ್ಟೆ ತಿಂಡಿ ಇತ್ತು, ಅದನ್ನು ಕೂಡ ಎಲ್ಲರಿಗೂ ಅಲ್ಲೇ ಹಂಚಿ ನಾವು ನಮ್ಮ ಮನೆಗೂ ಎಷ್ಟು ಬೇಕಾಗುತ್ತೆ ಅವ್ರ ಮನೆಗೂ ಎಷ್ಟು ಬೇಕಾಗುತ್ತೆ ತಗೊಂಡು ಅಲ್ಲಿಂದ ಹೊರಟ್ವಿ ನಾವು ಮನೆಗೆ. ಸೊ ಇದು ನನ್ನ ಸೀಮಂತ ವ್ಲಾಗ್. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಹೇಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಕನ್ನಡತಿನ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.